ಹಲೋ ಮಹೇಶ್. ಹಾಂ ಹೇಳೋ ಸಚಿನ್. ಆರಾಮದೇನಪ್ಪ? ಹಾಂ ಆರಾಮದೀನಪ್ಪ, ನೀ ಆರಾಮದಿಲ್ಲ? ಹಾಂ ನಾನು ಆರಾಮದೇನಿ. ನಿಮ್ಮ ಅವ್ವ ಫೋನ್ ಹಚ್ಚನ ಅಂತಿದ್ಲ. ಹೌದಾ, ಕೊಡು. ಹಲೋ ಮಹೇಶ, ಆರಾಮದೇಯಪ್ಪ? ಹಾಂ ಆರಾಮದೀನವ, ನೀ ಆರಾಮದಿ? ನಾನು ಆರಾಮದನಪ್ಪ. ಅಂದಂಗ ಕೆಲ್ಸಕ್ಕೆ ಹೊಂಟಿಲ್ಲ ಯಪ್ಪ? ಕೆಲಸ ನನಗೇನು ಕಮ್ಮಿ ಇವೆ, ಇಂಜಿನಿಯರಿಂಗ್ ಕೆಲಸ, 50,000 ರೂಪಾಯಿ ಪಗಾರ, ಆರಾಮದೀನಿ. ಅಲ್ಲ ಯಪ್ಪ, ನೀನು 1ನೇ ತಾರೀಕಿಗೆ ರೊಕ್ಕ ಹಾಕಿಲ್ಲ, ಇಲ್ಲಾರ ಯಾರ್ದಾರ ಮೊಬೈಲ್ ರೊಕ್ಕ ಕಳಿಸ್ತಿದ್ದಿ. ಇವತ್ತ 10 ತಾರೀಕಲ್ಲ, ಇನ್ನೂ ತನಕ ರೊಕ್ಕ ಬಂದಿದ್ದಿಲ್ಲ. ಹಂಗಾರ ಸಚಿನ್ ಮೊಬೈಲ್ ರೊಕ್ಕ ಕಳಿಸಿ ಏನು ಅಂತೇಳಿ ಕೇಳಾಕಂತ ಬನ್ನಿ ಯಪ್ಪ. ಏನ್ ಹಾಕಿಲ್ ಬಿಡಬೇ ನನ್ನ ಮೊಬೈಲ್ ಅಂತಂದ. ಹಂಗಾರ ಒಂದಿಟ್ಟು ಹಚ್ಕೊಡಯ್ಯಪ್ಪ, ಒಂದೆರಡು ಮಾತಾಡ್ತೀನಿ ಅಂತನ್ಯಪ್ಪ. ಇಲ್ಲ ಬೇ, ಅದು ಫೋನ್ದಾಗ ರೊಕ್ಕ ಇದ್ದಿಲ್ಲ ಫೋನ್ ಪೇ ಮಾಡಾಕ, ಅದಕ್ಕೆ ಊರ ಕಡೆ ಬರೋರು ಯಾರೂ ಇಲ್ಲ, ಒಂದು 2 ದಿವಸ ಕಳಿಸ್ತೀನಿ. ಯಾಕೆ ರೇಷನ್ ಅದು ಐತಿಲ್ಲ? ಇಲ್ಲ ಯಪ್ಪ, ಗುಳಿಗೆ ಖಾಲಿಯಾಗಿ 15 ದಿನ ಆತ ನನ್ನ ಮಗನ. ನಿನ್ನೆ ಯಾಕೋ ಒಂದಿಟ್ಟು ತಲೆ ಸುತ್ತು ಅಂದಂಗ ಆತ. ಯಾಕೆ ಬೇವ, ಏನಾಗಿತ್ತು? ದವಾಖಾನಿಗಿದು ಹೋಗಿದ್ದಿಲ್ಲ? ನಾ ಬರ್ಲೇನೀಗ? ಏ ಹುಚ್ಚ, ಎದಕ್ ಗಾಬರಿ ಆಗ್ತಿದಿ? ಬೇಡಪ್ಪ, ಎದಿ ಹೊಡ್ಕೋಬೇಡ ಯಪ್ಪ, ನಾ ಆರಾಮದ ನನ್ನ ಮಗನ. ಅವು BP ಗುಳಿಗೆ ಖಾಲಿಯಾಗಿ 15 ದಿನ ಆತಲ್ಲ, ಏನಿಲ್ಲ BP ಗುಳಿಗೆ ತಗೋರಿ, ಆರಾಮತ್ತೀರಿ, ತಪ್ಪಿಸ್ಬೇಡ ಅಂತಂದ್ರ ಯಪ್ಪ. ಇಷ್ಟ, ಗಾಬರಿ ಆಗ್ಬೇಡಪ್ಪ ನನ್ನ ಮಗನ. ಆಯ್ತು ತಗೋಬೇ. ಇವನ್ ಸಚಿನ್ ಕೈ ಫೋನ್ ಕೊಡ್ಬೇ ಸ್ವಲ್ಪ. ಕೊಡ್ತೇನೆ. ಹಲೋ ಮಹೇಶ. ಏ ಬೈ, ಅರ್ಜೆಂಟ್ ಒಂದು 10,000 ರೂಪಾಯಿ ಅದವನ್ ಕೊಡೋ, 2 ದಿನದಾಗ ಕೊಟ್ಬಿಡ್ತೀನಿ. ಅಯ್ಯೋ, ನಿನ್ನಾರ ಬಜಾಜ್ದವ್ರದ್ದು ಬಜಾಜ್ ಲೋನ್ ತೊಂಬಿನಿ, ಆರಾಮ್ದಿತ್ತನಾಗ ರೊಕ್ಕ ಇರ್ಲಾರ ಗುಮಾರ್ದನ ಆತೀನಿ ಬೈ. ಸಾರಿ ಬೈ. ಏ ದೋಸ್ತ, ಸಿಮ್ ಚೇಂಜ್ ಮಾಡಿ ಯೂಸ್ ಮಾಡಕ್ಕೆ ಕೊಟ್ಟಿದ್ದೆ ತಪ್ಪಾತನ ಫೋನ್ ನಿನಗೆ. ನಿನ್ನ ಮೊಬೈಲ್ ಹೋದ ತಿಂಗಳು ನಿಮ್ಮ ಅವ್ವನ ಗುಳಿಗೆಗೆ ಮಾರಿ, ಇದು ನನ್ನ ಫೋನ್. ನಿನ್ನ ಸಮಸ್ಯೆ ಅಂತೂ ಸಾಯೋತನ ಇದ್ದಿದ್ದ ನಿನ್ನ ಕೈಯಾಗ ನನ್ನ ಫೋನ್ ಕೊಟ್ಟೇನಪ್ಪ ನಾನು. ಬೈ ಬೈ, ಒಂದೇ ಫೋನ್ ಮಾಡ್ಕೊಡ್ತೀನಿ ಬೈ, ಮೊಬೈಲ್ ಹೊಡೆಯಂಗಿಲ್ಲ, ಸ್ವಲ್ಪ ಅರ್ಜೆಂಟ್. ಹುಷಾರ, ಮತ್ತು ಅದನ್ನು ಹೊಡೆದ್ಗಿಡ್ದಿ ಮೊಬೈಲ್. ಹಲೋ ಸರ್. ಯಾರ ಕಡೆನೂ ರೊಕ್ಕಿಲ್ಲ. ಬೈ, ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾರ ಫೋನ್ ಹಚ್ಚಿ ಕೇಳ್ಬೇಕು ಬೇಡ, ಇಂಥ ಕಷ್ಟ ಟೈಮಿಗೆ ಹೆಲ್ಪ್ ಆಗಿಲ್ಲ. ರಿಲೇಷನ್ಸ್ ಬೈ, ನಮ್ಮ ರಿಲೇಷನ್ಸ್ ಎಲ್ಲ ನಮ್ಮ ಕಷ್ಟ ಕೇಳೋದು ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಅಲ್ಲ, ನಮ್ಮ ಬಗ್ಗೆ ಆಡ್ಕೊಂಡು ನಗ್ಬೇಕಂತ. ಯಾಕಂದ್ರೆ ಅವ್ರು ನಮ್ಕಿನ್ನ ದೊಡ್ಡ ಲೆವೆಲ್ದಾಗ ಅದೀವಿ ಅಂತ ತೋರಿಸ್ಬೇಕಂತ. ಸಾಯ್ತಾನ ಹಿಂಗೆ ಇರ್ತೀವಿ ಅನ್ನೋದಸ್ತ. ಹಾಂ, ನಮಗೂ ಒಳ್ಳೆ ಟೈಮ್ ಬರ್ತದ, ಅವತ್ತು ತೋರಿಸ್ತೀನಿ ಅವ್ರಿಗೆ ನಮ್ಮ ಲೆವೆಲ್ ಏನಂತ. ಆದರೂ ಹೇಳೋದು ಹೇಳಿದಿ, ಮಸ್ತ್ ಹೇಳಿದಿ ದೋಸ್ತ. ನಿಮ್ಮ ದೋಸ್ತ ಅಭಿ ಅದನ್ನೋದಲ್ಲ, ಅವಂಗೊಂದು ಫೋನ್ ಹಚ್ಚಿ ಕೇಳೋ ಮರೆ, ಅವಂಗೇನು ಕಮ್ಮಿ, ದುನಿಯಾ ರೊಕ್ಕ ಐತಿ. ನಿನ್ನ ಸಂಬಂಧ ಜೀವನ ಕೊಡ್ತಾನಂತ, ಒಂದು 10,000 ರೂಪಾಯಿ ಕೊಡಂಗಿಲ್ಲ. ಫೋನ್ ಹಚ್ಚು. ಬ್ಯಾಡ್ ಬಿಡು ಬೈ, ಮೊದಲೇ ಸಾವ್ಕಾರ ಮಂದಿ, ಅವನು ರೊಕ್ಕ ಸಂಬಂಧ ದೋಸ್ತಿ ಮಾಡ್ಯಾರ ಅನ್ಕೊಂಡ್ರೆ ಬೇಡ. ಹೋಲ್ ಬಿಡಪ್ಪ, ನೀ ಹೆಂಗೆ ಹೇಳ್ತಿ ಹಂಗೆ. ನಿಮ್ಮ ದೋಸ್ತ ಫೋನ್ ಹಚ್ಚನಿಲ್ಲ ಅಭಿ, 100 ವರ್ಷ ಆಯ್ಸ್ ನೋಡಪ್ಪ ನನ್ನ ಮಗಗ. ತಗೋ ಫೋನ್ ಎತ್ತ ಬೈ. ಕೇಳ ಬೈ, ನೀ ಸುಮ್ ಫೋನ್ ಎತ್ತ, ಕೇಳ. ಹಲೋ. ಹಾಯ್ ಬ್ರೋ, ನಿಮ್ಮ ರೂಮ್ ಹತ್ರನೇ ಬರ್ತಾ ಇದ್ದೀನಿ. ಇವತ್ತು ಪಾರ್ಟಿ ನಿಮ್ಮದೇ, ನೀವೇ ಎಣ್ಣೆ ಕೊಡಿಸ್ಬೇಕು. ಬ್ರೋ ಇವತ್ತಾಗಲ್ಲ, ಮತ್ತೆ ಯಾವಾಗಲಾದರೂ ಕೊಡಿಸ್ತೀನಿ ಬಿಡಿ. ಯಾವಾಗಲೂ ಅಂದರೆ ಯಾವಾಗ ಬ್ರೋ? ಮಂಡೇ ಕೊಡಿಸ್ತೀನಿ ಬಿಡಿ. ಹೌದಾ, ಸರಿ, ಇವತ್ತು ನಾನೇ ತರ್ತೀನಿ. ನಿಮ್ದು ಯಾವ ಬ್ರ್ಯಾಂಡು, ಎಷ್ಟು ಬೇಕು ಹೇಳಿ, ತೊಗೊಂಬರ್ತೀನಿ. ಬ್ರೋ ಒಂದು ಹೆಲ್ಪ್ ಇತ್ತು, ಮಾಡ್ತೀರಾ ಬ್ರೋ? ಹೌದಾ ಬ್ರೋ, ನೀವು ಕೇಳಿದರೆ ಜೀವನೇ ಕೊಡ್ತೀನಿ ಬ್ರೋ. ಏನು ಮಾಡ್ಬೇಕು ಹೇಳಿ ಬ್ರೋ? ಅದು ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಸೇರಿಸಿದ್ದೆ, ಮೆಡಿಸನ್ಗೆ ಒಂದು ಸ್ವಲ್ಪ ದುಡ್ಡು. ಅಯ್ಯೋ ಸಾರಿ ಬ್ರೋ, ನಮ್ಮ ಹುಡುಗಿಗೆ ನೆನ್ನೆ ತಾನೇ ಮೊಬೈಲ್ ಕೊಡಿಸಿದ್ದೀನಿ, ಸೊ ನನ್ನ ಹತ್ರ 1 ರೂಪಾಯೂ ಇಲ್ಲ. ಬ್ರೋ ನಂಗೆ ಎಣ್ಣೆ ಥರ ದುಡ್ಡೇ ನಂಗೆ ಕೊಟ್ಬಿಡ್ತೀರಾ ಬ್ರೋ? ಅದು ಸ್ವಲ್ಪ ಎಮರ್ಜೆನ್ಸಿ ಇತ್ತು. ಇಲ್ಲ ಬ್ರೋ, ನಾನು ಇವತ್ತು ಎಣ್ಣೆ ತರ್ತಾ ಇರೋದೇ ನನ್ನ ಫ್ರೆಂಡ್ ದುಡ್ಡಿಂದ ತರ್ತಾ ಇದ್ದೀನಿ ಬ್ರೋ. ಯಾಕೋ ನೀವು ಟೆನ್ಷನಲ್ಲಿ ಇದ್ದಂಗಿದ್ದೀರಾ. ಇವತ್ತು ನಾವು ನಮ್ಮ ರೂಮಲ್ಲೇ ಕುಡಿತೀವಿ. ನಿಮಗೆ ನಾಳೆ ಮೀಟ್ ಆಗ್ತೀನಿ ಬ್ರೋ, ನಾಳೆ ನಿಮ್ಮ ರೂಮ್ ಹತ್ರ ಬರ್ತೀನಿ, ಓಕೆನಾ? ಬೈ ಒಂದು ಮಾತು ಹೇಳ, ನೀನು ಸಂಬಂಧ ಜೀವ ಕೊಡ್ತೀನಿ ಅನ್ನೋ ನನ್ನ ಮಕ್ಕಳು 1 ರೂಪಾಯಿನೂ ಕಿತ್ಕೊಡಂಗಿಲ್ಲ. ನಮ್ಮ ಹತ್ರ ರೊಕ್ಕ ಇದ್ರೆ ಎಲ್ಲರೂ, ನಮ್ಮ ಹತ್ರ ರೊಕ್ಕ ಇರ್ಲಾರಾಗ ಯಾರೂ ಇರಂಗಿಲ್ಲ. ಕುಡಿಯಾಕ ತಿನ್ನಾಕಂದ್ರೆ ದುನಿಯಾ ಖರ್ಚು ಮಾಡ್ತಾರೆ, ಕಷ್ಟ ಐತಂದ್ರೆ ಯಾರೂ ಹೆಲ್ಪ್ ಮಾಡಂಗಿಲ್ಲ.
ಇದು ದೋಸ್ತಿ ಅಂದ್ರೆ. ಬಾರಿ ಬಾಯ್.